ಹಾಯ್ ಸ್ನೇಹಿತರೆ, ತಾವೇನಾದರೂ ಕೇವಲ SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದು ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಪ್ರಿಪರೇಷನ್ ಇಂಟರ್ವ್ಯೂ ಸಂದರ್ಶನ ಏನು ಕೊಡ್ತೀರಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೇಲೆ ನೇರ ನೇಮಕಾತಿಯ ಮೇಲೆ ಏನು ಇಂಡಿಯಾ ಪೋಸ್ಟ್ ಆಫೀಸ್ ಅಥವಾ ಒಂದು ಭಾರತದ ಒಂದು ಅಂಚೆ ಇಲಾಖೆಗಳಿಂದ ಇವತ್ತು ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ನಾನು ಶೆಡ್ಯೂಲ್ 2 ನಲ್ಲಿ ರಿಲೀಸ್ ಮಾಡಿರುವಂತಹ ಒಂದು ಹುದ್ದೆಗಳ ಬಗ್ಗೆ ನಾನು ಮಾತಾಡ್ತಿಲ್ಲ. ಪ್ಯೂರ್ ಆಗಿರುವಂತಹ ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಹುದ್ದೆಗಳು, ಅದು ಕೂಡ ಇವತ್ತು ರಿಲೀಸ್ ಮಾಡಿರುವಂತಹ ಒಂದು ಹುದ್ದೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಇನ್ನೊಂದು ಒಂದು ಗುಡ್ ನ್ಯೂಸ್, ಶುಭ ಸುದ್ದಿ ಏನಂದ್ರೆ, ಈ ಏನು ಹೊಸದಾಗಿರುವಂತಹ ಹುದ್ದೆಗಳನ್ನ ಏನ್ ರಿಲೀಸ್ ಮಾಡಿದ್ದಾರೆ ಇದು ನಮ್ಮ ಒಂದು ರಾಜ್ಯಕ್ಕೆ ಮಾತ್ರ ರಿಲೀಸ್ ಮಾಡಿದ್ದಾರೆ ಹೊರತು ಬೇರೆ ರಾಜ್ಯಗಳಿಗೆ ಈ ಒಂದು ಹುದ್ದೆಗಳನ್ನ ರಿಲೀಸ್ ಮಾಡಿಲ್ಲ. ಅಂದರೆ ಇದರ ಒಂದು ಅರ್ಥ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಕ್ಯಾಂಡಿಡೇಟ್ಸ್ಗಳು ಸ್ಟೂಡೆಂಟ್ಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ ಮತ್ತು ಇದರ ಒಂದು ಜೊತೆಗೆ ಕರ್ನಾಟಕದಲ್ಲಿರುವಂತಹ ಸ್ಟೂಡೆಂಟ್ಗಳು ಮಾತ್ರ ಈ ಒಂದು ಜಾಬ್ ಅನ್ನ ಪಡೆಯುವುದಕ್ಕೆ ಒಂದು ಅರ್ಹರಾಗಿರ್ತೀರಾ. ಇದ್ರೆ ಇನ್ನೊಂದು ಒಂದು ಕಂಡೀಷನ್ ಏನಂದ್ರೆ, ಸಂಪೂರ್ಣವಾಗಿರುವಂತಹ ವಿಡಿಯೋನ ತಾವು ನೋಡೋದಕ್ಕೆ ಟ್ರೈ ಮಾಡಿ. ಕಾರಣ ಇಷ್ಟೇ, ಅಪ್ಲೈ ಮಾಡೋದಕ್ಕೆ ಇಲ್ಲಿ ಒಂದು ಆನ್ಲೈನ್ ನಲ್ಲಿ ಫೆಸಿಲಿಟೀಸ್ ಅನ್ನ ಮಾಡಿಕೊಟ್ಟಿಲ್ಲ. ಇದರ ಬದಲಾಗಿ ಇನ್ನೊಂದು ಮೆಥಡ್ ಅನ್ನ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಪ್ಲೈ ಮಾಡಬೇಕು, ಇದರ ಒಂದು ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕಾಗಿರುತ್ತೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಬನ್ನಿ ವಿಡಿಯೋ ಮುಂದುವರಿಸೋಣ ಸ್ನೇಹಿತರೆ. ನಾನು ಮುಜಮ್ಮಿಲ್, ತಾವು ನೋಡ್ತಾ ಇದ್ದೀರಾ ಕರ್ನಾಟಕ ವೇಕೆನ್ಸಿ ಅಡ್ಡನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತಾವೇನಾದ್ರೂ ಇದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ತಾವು ಮುಂದೇನು ಪಡಿಬೇಕು ಅಂದ್ಕೊಂಡಿದ್ರಿ, ಫಟಾಫಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮತ್ತು ಒಂದು ಒಳ್ಳೆಯ ಒಂದು ಲೈಕ್ ಅನ್ನ ಕೊಡುವುದನ್ನ ಮರಿಬೇಡಿ. ಸೊ ಬನ್ನಿ ಈ ಒಂದು ವಿಡಿಯೋನ ಮುಂದುವರಿಸೋಣ. ಸ್ನೇಹಿತರೆ, ಮೊದಲೇ ಹೇಳ್ತಾ ಇದ್ದೀನಿ, ಸಾಧ್ಯವಾದಷ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಪ್ರಯತ್ನ ಮಾಡಿ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ತಾವು ಯಾವ ರೀತಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಮತ್ತು ಇದರಲ್ಲಿ ಒಂದು ಸಂಬಳ ಅಥವಾ ಒಂದು ಸ್ಯಾಲರಿ ಏನ್ ಸಿಗ್ತಾ ಇದೆ ಮತ್ತು ಡಿವಿಷನ್ ವೈಸ್ ಎಷ್ಟೆಷ್ಟು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಎಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ಮಿಸ್ ಮಾಡದೆ ನಾನು ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಒಂದು ಇನ್ಫಾರ್ಮೇಶನ್ ತಾವು ಮಿಸ್ ಮಾಡಿಕೊಂಡೆ ತಾವು ಈ ಒಂದು ಇನ್ಫಾರ್ಮೇಶನ್ ಪಡ್ಕೊಂಡು ಆಮೇಲೆ ಅಪ್ಲೈ ಮಾಡೋದಕ್ಕೆ ಟ್ರೈ ಅನ್ನ ಮಾಡಿ. ಓಕೆನಾ, ಇಲ್ಲಿ ನೋಡ್ಬೋದು, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ಸ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇಂಡಿಯಾ ಕಡೆಯಿಂದ ಈ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ. ಪ್ಯೂರ್ ಆಗಿರುವಂತಹ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿರುವಂತದ್ದು. ಓಕೆನಾ, ಸೊ ಇಲ್ಲಿ ನೋಡ್ಬೋದು, ತಾವು ಡೀಟೇಲ್ ಆಗಿರುವಂತಹ ಒಂದು ವೇಕೆನ್ಸಿ ಡೀಟೇಲ್ಸ್ ಅನ್ನ ತಾವು ನೋಡ್ಬೋದು. ಒಂದನ್ನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು, ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಈ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ತಾನೆ. ನೋಡ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಕಲಬುರಗಿ, ಧಾರವಾಡ, ಗದಗ, ಕಾರವಾರ, ಬೆಂಗಳೂರು, ಮಂಡ್ಯ, ಮೈಸೂರು, ಪುತ್ತೂರು, ಶಿವಮೊಗ್ಗ, ಉಡುಪಿ, ಕೋಲಾರ, ಈ ಎಲ್ಲಾ ಒಂದು ಡಿವಿಷನ್ಗೆ ಇಲ್ಲಿ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ಬೇಕಾದ್ರೆ ಒಂದು ಯಾವ ಒಂದು ಡಿವಿಷನ್ಗೆ ಎಷ್ಟೆಷ್ಟು ಹುದ್ದೆಗಳನ್ನ ರಿಲೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಾವು ಒಂದ್ಸಲ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ನಿಮಗೆ ಒಂದು ಡೌಟ್ ಬರ್ಬೋದು, ಬ್ರದರ್, ಯಾವ ಒಂದು ಡಿವಿಷನ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನ ಏನ್ ರಿಲೀಸ್ ಮಾಡಿದ್ದಾರೆ, ಈ ಒಂದು ಡಿವಿಷನ್ಗೆ ಸೇರಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರಾ ಅಂದ್ರೆ ಖಂಡಿತವಾಗಿಲ್ಲ. ಕರ್ನಾಟಕದಂತ ಪ್ರತಿಯೊಬ್ಬರು SLC ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬಹುದು. ಓಕೆನಾ, ಬಟ್ ಒಂದು ಕಂಡೀಷನ್ ಅಂದ್ರೆ, ಯಾವ ಒಂದು ಡಿವಿಷನ್ ಅಲ್ಲಿ ಏನೇನು ಹುದ್ದೆಗಳನ್ನ ಬಿಟ್ಟಿದ್ದಾರೆ, ಆಫ್ಟರ್ ತಮ್ಮ ಒಂದು ಸೆಲೆಕ್ಷನ್ ಆದ ನಂತರ ಈ ಒಂದು ಡಿವಿಷನ್ ಗಳಲ್ಲಿ ಮಾತ್ರ ತಾವು ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಹೊರತು ನಿಮ್ಮ ಒಂದು ಸ್ವಂತ ಒಂದು ಡಿವಿಷನ್ ಅಲ್ಲಿ ಕೆಲಸವನ್ನು ಮಾಡೋದಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡಲ್ಲ. ಓಕೆನಾ, ಸೊ ಇಲ್ಲಿ ನೋಡಬಹುದು, ದ ವೇಕೆನ್ಸೀಸ್ ಅಂಡ್ ಡಿವಿಷನ್ ನೋಟಿಫೈಡ್ ಆರ್ ಸಬ್ಜೆಕ್ಟ್ ಟು ಚೇಂಜ್ ಅಂಡ್ ದ ಕಂಪ್ಲೀಟ್ ಅಥಾರಿಟಿ ರಿಸರ್ವ್ ರೈಟ್ಸ್ ಟು ಅಲಾಟ್ ದ ಡಿವಿಷನ್ ಆನ್ ದ ಬೇಸಿಸ್ ಆಫ್ ಮೆರಿಟ್ ಲಿಸ್ಟ್. ಈ ಒಂದು ಹುದ್ದೆಗಳನ್ನ ಈ ಒಂದು ಡಿವಿಷನ್ ವೈಸ್ ಏನ್ ರಿಲೀಸ್ ಅನ್ನ ಮಾಡಿದರೆ ಇದು ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು. ಖಂಡಿತವಾಗಿ ಸ್ನೇಹಿತರೆ, ಇಲ್ಲಿ ಒಂದು ಹುದ್ದೆಗಳು ಏನು ಕಮ್ಮಿ ಆಗಲ್ಲ, ಏನಾದರೂ ಮಾಡಂಗಿದ್ರೆ ಜಾಸ್ತಿನೇ ಮಾಡ್ತಾರೆ. ಹಾಗಾದ್ರೆ ಬ್ರದರ್, ಈ ಒಂದು ಹುದ್ದೆಗಳನ್ನ ಯಾವ ಒಂದು ಪೋಸ್ಟ್ ಮೇಲೆ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ ಸ್ಟಾಫ್ ಕಾರ್ ಡ್ರೈವರ್ ನ ಒಂದು ಹುದ್ದೆಗಳ ಒಂದು ಪೋಸ್ಟ್ ಮೇಲೆ ಈ ಒಂದು ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿರುವಂತದ್ದು. ಓಕೆನಾ, ಕಂಪ್ಲೀಟ್ ಆಗಿ ಸ್ಟಾಫ್ ಕಾರ್ ಡ್ರೈವರ್ ನ ಒಂದು ಕೆಲಸ ಆಗಿರುತ್ತೆ. ಇಲ್ಲಿ ಈ ಒಂದು ಸ್ಟಾಫ್ ಕಾರ್ ಡ್ರೈವರ್ ನ ಒಂದು ಹುದ್ದೆ ಪೋಸ್ಟ್ ಏನಿದೆ, ಒಂದು ಒಳ್ಳೆಯ ಒಂದು ಸಂಬಳ ಅಥವಾ ಒಂದು ಸ್ಯಾಲರಿಯನ್ನ ತಾವು ಇಲ್ಲಿ ಪಡ್ಕೋಬಹುದು. ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು, ಸುಮಾರು 19,900 ಹಿಡಿದು 63,200 ರೂಪಾಯಿವರೆಗೂ ತಾವು ಇಲ್ಲಿ ಸಂಬಳ ಅಥವಾ ಒಂದು ಸ್ಯಾಲರಿಯನ್ನ ಪಡ್ಕೋಬಹುದು. ಓಕೆನಾ, ಪ್ಯೂರ್ ಆಗಿರುವಂತಹ ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಹುದ್ದೆ ಆಗಿರುತ್ತೆ. ಲೆವೆಲ್ 2 ನಲ್ಲಿ ಇಲ್ಲಿ ನಿಮಗೆ ಸಂಬಳ ಅಥವಾ ಒಂದು ಸ್ಯಾಲರಿ ಸಿಗುತ್ತೆ. ಇಲ್ಲಿ ನೋಡಬಹುದು, ಎಲ್ಲಾ ಒಂದು ಅಲವೆನ್ಸ್, ಬೆನಿಫಿಟ್ಸ್, ಸರ್ವಿಸ್ಗಳು ಎಲ್ಲ ನಿಮಗೆ ಕೊಟ್ಟು ಇಷ್ಟು ದೊಡ್ಡ ಮಟ್ಟದಲ್ಲಿ ನಿಮಗೆ ಒಂದು ಸ್ಯಾಲರಿ ಅಥವಾ ಒಂದು ಸಂಬಳವನ್ನು ತಾವು ಇಲ್ಲಿ ಪಡ್ಕೋಬಹುದು. ಹಾಗಾದ್ರೆ ಈ ಒಂದು ಹುದ್ದೆಗಳನ್ನ ಅಪ್ಲೈ ಮಾಡೋದಕ್ಕೆ ಕೆಲವೊಂದು ಕಂಡೀಷನ್ಸ್ ಗಳಿದಾವೆ. ಈ ಒಂದು ಕಂಡೀಷನ್ಸ್ ಗಳ ಬಗ್ಗೆ ನಾನು ಇಲ್ಲಿ ಮಾತಾಡ್ತೀನಿ. ಮೊದಲನೇದಾಗಿ ನಿಮ್ದು ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಬಹುದು. ಕೇವಲ ತಾವು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಐ ಹೋಪ್ ಪ್ರತಿ
ಪ್ರತಿಯೊಬ್ಬರು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ತೀರಾ. ಮಿನಿಮಮ್ ಆಗಿ ಕ್ವಾಲಿಫಿಕೇಶನ್ SLC ಮಾತ್ರ ಇಲ್ಲಿ ಕೇಳಿದ್ದಾರೆ. ಮತ್ತು ಇದರ ಒಂದು ಜೊತೆಗೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಫಾರ್ ದ ಡ್ರೈವಿಂಗ್ ಲೈಟ್ ಅಂಡ್ ಹೆವಿ ಮೋಟಾರ್ ವೆಹಿಕಲ್. ಅಂದ್ರೆ ಇದರ ಒಂದು ಅರ್ಥವೇನೆಂದ್ರೆ ಇಲ್ಲಿ ಒಂದು ಸ್ಟಾಫ್ ಕಾರ್ ಡ್ರೈವರ್ ನ ಒಂದು ಪೋಸ್ಟ್ ನ ರಿಲೀಸ್ ಮಾಡುವಂತಹ ಒಂದು ಉದ್ದೇಶದಿಂದ ನಿಮ್ಮ ಹತ್ರ ಒಂದು ಲೈಸೆನ್ಸ್ ಇರಬೇಕು. ಅದು ಕೂಡ ಒಂದು ಲೈಟ್ ಅಂಡ್ ಹೆವಿ ಮೋಟಾರ್ ವೆಹಿಕಲ್ ನ ಎರಡೂ ಲೈಸೆನ್ಸ್ ನಿಮ್ಮ ಹತ್ರ ಇದ್ರೆ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಮತ್ತು ಇನ್ನೊಂದೇನೆಂದ್ರೆ ನಾಲೆಜ್ ಆಫ್ ಮೋಟಾರ್ ಮೆಕ್ಯಾನಿಸಮ್, ಅಂದ್ರೆ ಏನಾದ್ರೂ ಒಂದು ಸಮಸ್ಯೆ ಬಂದಾಗ ಕಾರ್ಗೆ ಅದರಲ್ಲಿ ರಿಪೇರಿ ಮಾಡುವಂತಹ ಒಂದು ಟೆಕ್ನಿಕ್ಸ್ ಗಳು, ಆ ಒಂದು ಏನು ರಿಪೇರಿ ಮಾಡುವಂತಹ ಒಂದು ಪ್ರೋಸೆಸ್ ನಿಮಗೆ ಗೊತ್ತಿರಬೇಕು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ದ ಕ್ಯಾಂಡಿಡೇಟ್ ಶುಡ್ ಏಬಲ್ ಟು ರಿಮೂವ್ ಮೈನರ್ ಡಿಫೆಕ್ಟ್ಸ್ ಇನ್ ದ ವೆಹಿಕಲ್. ಅಂದ್ರೆ ಸಿಂಪಲ್ ಆಗಿರುವಂತಹ ಕೆಲವೊಂದು ಏನಾದರೂ ಡಿಫೆಕ್ಟ್ಸ್ ಆದ್ರೆ ಕಾರ್ನಲ್ಲಿ ಅದನ್ನು ಸರಿಪಡಿಸುವಂತಹ ಒಂದು ನಾಲೆಜ್ ನಿಮ್ಮಲ್ಲಿ ಇರಬೇಕು. ನಂತರ ಎಕ್ಸ್ಪೀರಿಯನ್ಸ್ ಆಫ್ ಡ್ರೈವಿಂಗ್ ಲೈಟ್ ಅಂಡ್ ಹೆವಿ ಮೋಟಾರ್ ವೆಹಿಕಲ್ ಇನ್ ಲಾಸ್ಟ್ 3 years. 3 ವರ್ಷ ನಿಮ್ಗೆ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಕೇಳಿದ್ದಾರೆ. ನಿಮ್ಗೆ ಏನಾದರೂ 3 ವರ್ಷ ಈ ಒಂದು ಕಾರ್ ಡ್ರೈವಿಂಗ್ ನಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಇಷ್ಟು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ಸಂಪೂರ್ಣವಾಗಿರುವಂತಹ ಮಾಹಿತಿ ಆಗಿರುತ್ತೆ. ಇದರ ಒಂದು ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಿಮ್ಗೆ ಏನಾದರೂ 56 ವರ್ಷ ಒಂದು ಏಜ್ ಇದ್ರೂ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಮಿನಿಮಮ್ ಏಜ್ ಏನು ಹೇಳಿಲ್ಲ, 56 ವರ್ಷ ಮ್ಯಾಕ್ಸಿಮಮ್ ಏಜ್ ಅಂತ ಇಲ್ಲಿ ಕೇಳಿದ್ದಾರೆ. ಮೊದಲನೇದಾಗಿ ತಾವು ಈ ಒಂದು ಹುದ್ದೆಗಳನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ಮಾತಾಡ್ತೀನಿ. ಈ ಒಂದು ಹುದ್ದೆಗಳನ್ನ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ನಲ್ಲಿ ಇವರು ಫೆಸಿಲಿಟೀಸ್ ಅನ್ನ ಮಾಡಿಕೊಟ್ಟಿಲ್ಲ, ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಮತ್ತು ಇದರ ಒಂದು ಹೊರತಾಗಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲಿ ನೋಡಬಹುದು ಡೀಟೇಲ್ ಆಗಿರುವಂತಹ ಒಂದು ಫಾರ್ಮ್ ನಿಮಗೆ ಸಿಗುತ್ತೆ, ಅಪ್ಲಿಕೇಶನ್ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ಸ್ ಅನ್ನ ತಾವು ಫಿಲ್ ಅಪ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ? ನೋಡಿ, ಈ ಒಂದು ಅಪ್ಲಿಕೇಶನ್ಸ್ ಅನ್ನ ಫಿಲ್ ಅಪ್ ಮಾಡಿ ಇದರ ಒಂದು ಜೊತೆಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಹಾಕಬೇಕಾಗಿರುತ್ತೆ. ಇಲ್ಲಿ ನೋಡಬಹುದು ನಿಮ್ಮ ಒಂದು ಏಜ್ ಪ್ರೂಫ್ ಅನ್ನ ತಾವು ಹಾಕಬೇಕಾಗಿರುತ್ತೆ. ಏಜ್ ಪ್ರೂಫ್ ಅಂದ್ರೆ ಏನಾದರೂ ಒಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಏನಾದರೂ ಒಂದು ಪಾನ್ ಕಾರ್ಡ್ ಆಗಿರ್ಬೋದು, ಈ ಒಂದು ಪ್ರೂಫ್ ನ ಒಂದು ಏನು ಏಜ್ ಪ್ರೂಫ್ ಅನ್ನ ಹಾಕಬೇಕಾಗಿರುತ್ತೆ. ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್ ನ ಒಂದು ಸರ್ಟಿಫಿಕೇಟ್ ಆಗಬೇಕಾಗಿರುತ್ತೆ. ಇಲ್ಲಿ ಜಸ್ಟ್ SLC ಅನ್ನ ಮಾತ್ರ ಕೇಳಿರುವುದರಿಂದ ನೀವು SLC ಯ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ಹಾಕಬಹುದು. ನಂತರ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನ ಒಂದು ಸರ್ಟಿಫಿಕೇಟ್ ಸಹ ನಿಮಗೆ ಬೇಕಾಗಿರುತ್ತೆ. ನಂತರ ಇಲ್ಲಿ ಒಂದು ಲೈಸೆನ್ಸ್ ನ ಒಂದು ಸರ್ಟಿಫಿಕೇಟ್ ಕೂಡ ನಿಮಗೆ ಬೇಕಾಗಿರುತ್ತೆ. ನಂತರ ಇಲ್ಲಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗಿರುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಅನ್ನ ತಾವು ಅಟ್ಯಾಸ್ಟೇಷನ್ ಅನ್ನ ಮಾಡಿಸ್ಕೊಂಡು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಎಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕು ಅಂದ್ರೆ ಒಂದು ಅಡ್ರೆಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಅಡ್ರೆಸ್ಗೆ ತಾವು ಸಬ್ಮಿಟ್ ಅನ್ನ ಮಾಡಬೇಕು, ಪೋಸ್ಟ್ ಅನ್ನ ಮಾಡಬೇಕು. ಇಲ್ಲಿ ನೋಡಬಹುದು ಅಡ್ರೆಸ್ ಬಗ್ಗೆ ಮಾತಾಡಕ್ ಹೋದ್ರೆ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಮೆನ್ಷನ್ ಅಟ್ ದ ಎಂಡ್ ಆಫ್ ದ annexure 1 ಶಾಲ್ ಬಿ ಎನ್ಕ್ಲೋಸ್ ಅಲಾಂಗ್ ವಿತ್ ದ ಅಪ್ಲಿಕೇಶನ್ ಇನ್ ಸಪೋರ್ಟ್ ಆಫ್ ದ ಕ್ವಾಲಿಫಿಕೇಶನ್ ಅಂಡ್ ಎಕ್ಸ್ಪೀರಿಯನ್ಸ್ ಟು ದ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್ ಬ್ಯಾಂಗ್ಳೂರ್ 560001. ಈ ರೀತಿಯ ಈ ಒಂದು ಅಡ್ರೆಸ್ಗೆ ತಾವು ಎಲ್ಲ ಒಂದು ಡಾಕ್ಯುಮೆಂಟ್ಸ್ ವಿತ್ ಫಾರ್ಮ್ ಏನು ಕೊಟ್ಟಿದ್ದಾರೆ ಈ ಒಂದು ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಯಾವ ರೀತಿ ಸಬ್ಮಿಟ್ ಮಾಡೋದಂದ್ರೆ ಪೋಸ್ಟ್ ಮುಖಾಂತರ ತಾವು ಸಬ್ಮಿಟ್ ಅನ್ನ ಮಾಡಬಹುದು, ಸ್ಪೀಡ್ ಪೋಸ್ಟ್ ಮುಖಾಂತರ ತಾವು ಸಬ್ಮಿಟ್ ಅನ್ನ ಮಾಡಬಹುದು. ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 15/9/2023 ಅಂದ್ರೆ ನಾಳೆ ತಿಂಗಳು 15ನೇ ತಾರೀಕು ನಿಮಗೆ ಒಂದು ಟೈಮ್ ಇರುತ್ತೆ, ಸಮಯ ಇರುತ್ತೆ. ತಾವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ ಈ ಒಂದು ಹುದ್ದೆಗಳಿಗೆ ಈ ರೀತಿಯಾಗಿ ತಾವು ಅಪ್ಲೈ ಅನ್ನ ಮಾಡಬಹುದು. ಸ್ನೇಹಿತರೆ, ಖಂಡಿತವಾಗಿ ತಾವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಈಗಾಗಲೇ ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಫೈನಲ್ ಆಗಿ ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಅಂದ್ರೆ ಯಾವುದೇ ರೀತಿಯಂತ ಒಂದು ಎಕ್ಸಾಮಿನೇಷನ್ಸ್ ಅನ್ನ ನಡೆಸಲ್ಲ. ಮೊದಲೇ ನಾನು ಹೇಳ್ಬಿಟ್ಟಿದ್ದೀನಿ, ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಮೆರಿಟ್ ಲಿಸ್ಟ್ ನ ಒಂದು ಆಧಾರದ ಮೇಲೆ ಇವರು ರಿಲೀಸ್ ಅನ್ನ ಮಾಡ್ತಾರೆ. ಇನ್ನೊಂದು ಏನಂದ್ರೆ ಇಲ್ಲಿ ಒಂದು ಸ್ಟಾಫ್ ಡ್ರೈವರ್ ಒಂದು ಪೋಸ್ಟ್ ಅನ್ನ ರಿಲೀಸ್ ಮಾಡುವಂತಹ ಒಂದು ಕಾರಣದಿಂದಾಗಿ ನಿಮಗೆ ಕಾರ್ ಅನ್ನ ಓಡಿಸೋದು, ಡ್ರೈವಿಂಗ್ ಅನ್ನ ಮಾಡಿಸೋದು, ಒಂದು ಡೆಮೋ ಅಥವಾ ಒಂದು ಏನಾದರೂ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಅನ್ನ ನಡೆಸ್ತಾರೆ ಹೊರತು ಬೇರೆ ಯಾವುದೇ ರೀತಿಯಂತಹ ಇಲ್ಲಿ ಒಂದು ಟೆಸ್ಟ್ ಅನ್ನ ಎಕ್ಸಾಮಿನೇಷನ್ಸ್ ಅನ್ನ ನಡೆಸಲ್ಲ. ನೇರ ನೇಮಕಾತಿಯ ಮೂಲಕ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಈ ರೀತಿಯಾಗಿ ನಡೆಯುತ್ತೆ. ಐ ಹೋಪ್ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ. ಓಕೆನಾ? ಸೊ ಏನಾದರೂ ಒಂದು ಮಿಸ್ ಮಾಡಿದರೆ, ನಿಮ್ಗೆ ಏನಾದರೂ ಒಂದು ಡೌಟ್ಸ್ ಇದೆ ಖಂಡಿತವಾಗಿ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನಿದೆ ಈ ಒಂದು ನೋಟಿಫಿಕೇಶನ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಐ ಹೋಪ್ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೊಳ್ತೀನಿ. ಇದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ತಾವು ಮುಂದೆನೂ ಪಡಿಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿ ಒಂದು ಲೈಕ್ ಅನ್ನ ಮಾಡಿ, ಒಂದು ಒಳ್ಳೆಯ ಒಂದು ಕಮೆಂಟ್ ಅನ್ನ ಮಾಡಿ. ಫೈನಲ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಭರ್ಜರಿ ಆಗಿರುವಂತಹ ಬಂಪರ್ ಆಗಿರುವಂತಹ ಒಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.